ಅಲ್ಲ ಸಂತೋಷದಿಂದ ನಮ್ಮನೇಲೆ ಇವತ್ತು ಮೀಟಿಂಗ್ ಮಾಡ್ತಾ ಇದೀವಿ. ನಾಗರಾಜ್, ಸೂಪರ್ ಸೂಪರ್. ಥ್ಯಾಂಕ್ಸ್ ಫಾರ್ ಗಿಫ್ಟ್. ಇಟ್ಸ್ ಮೈ ಪ್ಲೆಷರ್. ನೀವೆಲ್ಲ ಮಾಡಿದ್ದೀರಾ ಒಂದು ವರ್ಷದಿಂದ. ಮೇಡಮ್ ದಿಸ್ ಇಸ್ ವೆರಿ ನೀವೆಲ್ಲ ತಗೊಂಡು ಹೋಗ್ಬಿಡ್ತೀರಾ? ಅಷ್ಟೇ ಇನ್ನು ಎಷ್ಟೊಂದು ಜನ ಬಂದಿಲ್ಲ ಅನ್ಸುತ್ತಲ್ಲ. Hey, Pradeep has joined after long time. Hi, Pradeep. Hello Pradeep sir. ನಮಸ್ಕಾರ. How are you? ನಮಸ್ಕಾರ. ಚೀಫ್ ಗೆಸ್ಟ್ ನೀವೇ? ಅಯ್ಯೋ ಇಲ್ಲಪ್ಪ, ನಾನು ಚೀಫ್ ಗೆಸ್ಟ್ ಅಲ್ಲ. Not like that. ಹಂಗೆಲ್ಲ ಅನ್ಬೇಡಿ. ಇಲ್ಲ ನಮಸ್ಕಾರ. ಸಾರಿ, ಲಾಂಗ್ ಟೈಮ್. ಹೆಂಗಿದ್ದೀರಾ ಎಲ್ಲರೂ? Hello, how you feeling? What do you do? You are feeling good? ಪ್ರದೀಪ್ Feeling ಕೇಳ್ತಾ ಇದ್ದಾರೆ. fine. Wife, daughter, all are. ಸ್ಕ್ರೀನ್ ಶೇರಿಂಗ್ ರೆಡಿ ಮಾಡಿದ್ದೀನಿ ನಾನು. Very good. ಆಲ್ ಗುಡ್, ಆಲ್ ಬ್ಯಾಕ್. ಆಫ್ ಮಾಡ್ಬೇಡ, ಇರಿ ಸದ್ಯಕ್ಕೆ ಆಫ್ ಮಾಡಿರ್ತೀನಿ. ಹೇಮ ಸ್ವಲ್ಪ ತೊಂದರೆ ಆಗಿತ್ತು, ಬಟ್ ಇಟ್ಸ್ ಓಕೆ. ಐ ಮೀನ್ 15 days. ರಂತೆ ಅಂದ್ರೆ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಿದ್ರಾ ನೀವು? ಹೋಮ್ ಕ್ವಾರಂಟೈನ್ ಆಗಿದ್ವಿ. ಹೌದು. ಅಂದ್ರೆ somebody supported you for the food and all, somebody like? ಫುಡ್ ಗೆ ಸಪೋರ್ಟ್ ಇತ್ತು. ನನ್ನ ವೈಫ್ ಅವ್ರ ಅಕ್ಕ ಅವ್ರು ಕಳಿಸ್ಕೊಡ್ತಾ ಇದ್ರು. ಸೊ ಅದರ್ವೈಸ್ ತುಂಬಾ ತೊಂದರೆ ಆಗತ್ತಲ್ವಾ? ಹೌದಪ್ಪ, ಸಿಕ್ಕಾಬಟ್ಟೆ. ಐ ಮೀನ್ ರೋಲರ್ ಕೋಸ್ಟರ್ ರೈಡ್ ಒಂಥರ ಅದು. ಫೀವರ್ ಬರುತ್ತೆ ಹೋಗುತ್ತೆ. ಐ ಮೀನ್ ಇಟ್ಸ್ ಈವನ್ ತುಂಬಾ ಟಯರ್ಡ್ ಆಗತ್ತಂತಲ್ಲ ಎಲ್ರು ಹೌದು. ಹೇಳ್ತಾರೆ. ಹೌದು. ದೇವದಾಸನ್ ಬಂದ್ರು. ಸರ್ ನಮಸ್ತೆ. ಈಗ ಪರವಾಗಿಲ್ಲ ಪ್ರದೀಪ್. ಆಲ್ ಗುಡ್ ಥ್ಯಾಂಕ್ಸ್. ಆನಂದಿ ಒಬ್ರು ಬಂದಿಲ್ಲ. ಆನಂದಿಗೆ ಹೇಳ್ಬೇಕಾ? ನೋಡಿ ಯಾರು ಫೋನ್ ಮಾಡಿ ಕರೆಕ್ಟ್ ಅವ್ರಿಗೆ ಗೊತ್ತು. 7 ಗಂಟೆಗೆ ಅಂತ ಹೇಳಿದ್ದೆ. ಹೇಳಿ, ಕರೆಕ್ಟ್ ನೋಡ್ತೀನಿ. ಕ್ರಾಂತಿ 1 ನಿಮಿಷ ವೇಟ್ ಮಾಡಿ ನೋಡೋಣ. ಆನಂದಿ ಒಬ್ರು ಬರತನಕ. ಆನಂದಿ ಅವರೇ ನನಗೆ ಹೇಳಿದ್ರು. Yes. Hi everyone, Devdas here. Hello sir. Good evening. Namaskara. Hello. Namaskara. Yes. Sir. Hello. ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದೆ ಎಂಟರ್ಟೈನ್ಮೆಂಟ್ ಇದೆ. Okay. ಗುಡ್ ಈವ್ನಿಂಗ್ ಸರ್. ತುಂಬಾ ಕನ್ನಡ ಹಾಡುಗಳೆಲ್ಲ ಆಡ್ತಾ ಇದೆ. ಹೌದಾ? ಅರವಿಂದ್ ಹೋಗು, ಮಿಸ್ ಆಗ್ಬಿಟ್ಟಿದೆ. ನಾರಾಯಣ್ ಸರ್, We will enjoy Kannada song. ಬ್ಯಾಡ್ ಕೊಡ್ಲಿಲ್ಲ ನೀವು. ಕೊಟ್ರೆ ಬ್ಯಾಡ್ ಕೊಡ್ಲಿಲ್ಲ. Okay. Sure. ಲಿಂಕ್ ಹಾಕಿದೆ, ಯೂಟ್ಯೂಬ್ ಲಿಂಕ್ ಹಾಕಿದೆ ಗ್ರೂಪ್ ಅಲ್ಲಿ. ಇನ್ನೊಂದು ನಿಮಿಷದಲ್ಲಿ ಬರ್ತಾರೆ. ಇದು ಸ್ವಲ್ಪ 8 ಗಂಟೆಗೆ ಮೀಟಿಂಗ್. 8 o'clock sir. 8 o'clock ಆಗ್ಬಿಡಿ. ಅದು ಹಾಡು ಕೇಳ್ಬೇಕಲ್ಲ ಫಸ್ಟ್. Okay, we will try to participate sir after this program. ಇಲ್ಲ ಶಾಲಿನಿ ಅವರು ಇದನ್ನೇ 8 o'clock ಇನ್ ಮಾಡಿ ಅಲ್ಲಿ ಪ್ರೋಗ್ರಾಮ್ ಅಂತ ಕೇಳ್ತಾ ಇದ್ದಾರೆ. Okay, ನನಗೆ 8 o'clock ಅಂತ ಕೇಳಿಸ್ತಿದೆ. ಇಲ್ಲ. ಏನೋ ಡಿಸ್ಟರ್ಬೆನ್ಸ್ ಇದೆಯಲ್ಲ. ತುಂಬಾ ಚೆನ್ನಾಗಿ ಆಡ್ತಾರೆ. ನಾ ಲಿಂಕ್ ಕಳ್ಸಿದೀನಿ, ಅದು ಗ್ರೂಪ್ ಅಲ್ಲಿ ಹಾಕಿದೀನಿ. ನೋಡಿದೀನಿ ಸರ್. Good evening, President. Official. Good evening, madam. How are you, madam? After long time. Good evening, Hema. Thank you. Good evening, Shashikala. Good evening, President. Good evening, Secretary. Good evening, Devdas. ಸರಿ, ಎಷ್ಟೋ ಸತಿ ಕಾಲ್ ಮಾಡಿದ್ದೀನಿ. ಅವ್ರು ಮೋಸ್ಟ್ಲಿ ಎಲ್ಲಿದಾರೋ ರಿಸೀವ್ ಮಾಡ್ಲೇ ಇಲ್ಲ. ಅಟೆಂಡ್ ಮಾಡ್ತಾ ಇರ್ಬೋದು. ರೆಡಿ, ಇವ್ರು ಬಂದ್ರು. IPP ಬರ್ಬೇಕು ನಗರಾಜ್. ಬರ್ತಾ ಇದಾರೆ. ನಾನು ಕಾಲ್ ಮಾಡ್ಬೇಕಾ ನೀವು ಮಾಡ್ತೀರಾ? ಕರ್ತಿದ್ದೀನಿ, ಬರ್ತಾ ಇದಾರೆ. ಬಂದ್ರು. Good evening everybody. So your new conduct meeting is planned.
Hi. Hi. ಆನಂದಿ. Hi. Hi, Anandi, come. Welcome. Thank you. Come. Where is the chair? ಆನಂದಿ ನಮಸ್ಕಾರ. Hi Anandi, good evening. Hi. Ashri here. Hi, Madhumati. ಹಲೋ. ಅನ್ಮ್ಯೂಟ್ ಮಾಡಿದ್ಯಾ ನೋಡು. ಅನ್ಮ್ಯೂಟ್ ಆಗಿದೆ. ಏನ್ ಮೇಡಮ್ ವರ್ಲ್ಡ್ ಕಪ್ ಇದ್ದಂಗ ಅದ ನೋಡಿದೆ ವರ್ಲ್ಡ್ ಕಪ್ ಇದ್ದಂಗ ಇದೆ ಎಲ್ಲ ಮೇಲ್ಗಡೆ ಎಲ್ಲ ಕಾಣ್ತಾ ಇದೆ ಪಾಕಿಸ್ತಾನ ನ್ಯೂಜಿಲೆಂಡ್ ಎಲ್ಲ ಕಾಣ್ತಾ ಇದೆ ಅಲ್ಲಿ So much. ಇವತ್ತು ಕರ್ಫ್ಯೂ ಅಲ್ವಾ ಕ್ರಾಂತಿ ಅಲ್ಲೇನ ಹಾಲ್ಟ್ ಇವತ್ತು? ನಮ್ಮ ಏರಿಯಾದಲ್ಲಿ ಫುಲ್ ಮಳೆ ಬರ್ತಾ ಇತ್ತು. ಹಾ. ಇದೊಂದು ಸಪರೇಟ್ ಆಗಿ ಒಂದು ತೆಗೀರಿ ಒಂದು ಫೋಟೋ. Oh, Kranti is in Nagaraj's house. Yeah. He's in my house. Yeah. Oh, lovely Kranti. ಒಳ್ಳೆ ಅವಕಾಶ. ಡೆನ್ಸೋ ಮಾಡಿ ಆಗಿದ್ದಾರೆ ಇವತ್ತು ಆನಂದಿ. ಹಾ. ಕ್ರಾಂತಿ has become dense because due Kranti to is rain. become Danzo. Yeah. Denso did not came. So So Kranti. Hello Anandi ma'am. Hi Shalini. Hello ma'am. Shalini, you should give her chocolate. Why? Oh, She has recognized very perfectly, you know. Yeah. So why from not? last week she recognized very nicely. Yeah, correct Hema. Please give me chocolate now. Definitely I will give ma'am. No, Hema also gives Chocolate do you chocolate. want? ಶಾಲಿನಿ, ಸಂಜೀವ್ ನಿಮ್ಮನ್ನ Yes. ಕೇಳ್ತಾನೆ ಇರ್ತಾರೆ ಲವ್ಲಿ ವಾಯ್ಸ್ ಅಂತ. Students were missing. All your support. I am Good. going to cut the I cake. will attend sir Monday. He's missing you. Order. What song we should sing for him? Happy birthday, Nagraj. To order. Happy farewell Thank you. or sad farewell. No, happy fair. ಪ್ರಮೋಷನ್ ಫಾರ್ ಇಲ್ಲೇ ಇರ್ತಾರಪ್ಪ ನಾವೆಲ್ಲ Happy farewell to Nagraj. ನಾವು ಪ್ರಮೋಷನ್ ಬರ್ಬೇಕು ಅಂತ ಓಕೆ, ಫೇರ್ವೆಲ್ ವೆಲ್ಫೇರ್ ಮಾಡ್ಬಿಡೋಣ. ಹ್ಯಾಪಿ ವೆಲ್ಫೇರ್. happy welfare. We are ready to cut. Happy birthday to you. ರೆಡಿ. Happy Screenshot. birthday Screen share. to you. Happy Screen share ಮಾಡೋದಾ? birthday, Nagraj. ಇಲ್ಲ ಇಲ್ಲ ನಾನು ಸ್ಟಾರ್ಟ್ ಜೋರ ಹೊಡಿಬೇಕು ಹ್ಯಾಪಿ ಬರ್ತ್ಡೇ Oh, thank you. ತಮಟೆ. Thank you, Kranti, for making everybody for making my day very special. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ಕಾಪಾಡೋ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಬಳು Very much. Thank you very much, all of you, for your special love and affection to me. So lucky to meet the team this year. Very happy. ಬರೆಯೋರ ತವರೂರು ಕಡೆಯೋರ ಹಿರಿಯೂರು ನಬಿಸೋರ ನವಿಲೂರು ನುಡಿಸೋರ ಮೈಸೂರು ಕೂಡಿದರೆ Mysore is because of conference, right? No, he's a Vishnuvardan fan By ma'am. Zoom. ಅಮರ Arvind has selected this song only because of that, I think. Because the district conference also is getting covered. No. He's a Vishnuvardan fan. This song is sung by Vishnuvardan. Yeah, I know.
ಆಸೆ ಕಲಿಯೋದು ಬೆಣ್ಣೆನ ತಿಂದಂತೆ Wow, thank you so much for the lovely gift. Thank you everybody. ತಿಳಿಯುವುದು ಮೈ ತುಂಬ ಓಡಾಡುವುದು ಸರಳ ಸರಳ ಇದು ಬಿರಳ ಬಿರಳ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇವಳು Thank you so much. ಅಭಿಮಾನ ಹಾಲಂತೆ ದುರಭಿಮಾನ ವಿಷವಂತೆ So I'm opening the gift on behalf of ನಿರಭಿಮಾನ ಬೇಡಂತೆ ಕನ್ನಡತಿ ಆಜ್ಞೆ ಇದು ಅವಳದಯ ಹಾಡು ಇದು ಅವಳ ಬಯಕೆ ಇದು ನಮಗೆ ಹರಕೆ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಗಳು ನಾವು ಉಸಿರಾಡೋ ಹಾಡುಗಳು ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು ಸಿದ್ಧವೋ ಬದ್ಧವೋ ಅರವಿಂದ್ ಇದ್ದೀರಾ? ಹಾ ಇದ್ದೀನಿ. Yeah. Thank you everybody. Thank you, Kranti. Okay, congratulations, Nagaraj. Thank you, Arvind. Thank you, everybody. Thank you, A.G. Shashikala madam. Thank you, our Congrats, Arvind. And thank you, everybody, all our team, IPP, Anandi. Thank you, all of you, for your. Thank you, Kranti, for all the efforts which you took, and you have. I've really not expected, and you have done more than my expectation, all of you. Thank you so much. Thank you for gift, sir. Go ahead. One gift. Tara, sir. Thank you for gift. ಅರವಿಂದ್ all ಡಿಜಿಟ್ ಅಲ್ಲೇನೆ they are not expected. ನೀವು ಆ ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಷ್ಟು ಇದು ಮಾಡಿದ್ರಲ್ಲ ಅದಕ್ಕೆ ಓಕೆ. ನಾಗರಾಜ್ ನಮ್ಮ ಪ್ರೆಸಿಡೆಂಟ್ ಆದ್ಮೇಲೆ ನನ್ನ ಒಂದು ನಾಗರಾಜ್ ಜೊತೆ ಏನು ಫ್ರೆಂಡ್ಶಿಪ್ ಮತ್ತೆ ಅವರ ಒಂದು ಜೊತೆ ಒಂದ್ ವರ್ಷ ಹೇಗಿತ್ತು ಅಂತ ನನ್ನ ಒಂದು ಅನುಭವ ಹಂಚ್ಕೊಳ್ಳೋದಾದ್ರೆ, ಫಸ್ಟ್ ನಾಗರಾಜನನ್ನ ನೀವೇ ನಂಗೆ ಸೆಕ್ರೆಟರಿ ಆಗ್ಬೇಕು ಅಂತ ಕೇಳಿದಾಗ್ಲೂ ನಾನು ನನ್ಗೆಲ್ಲ ಆಗತ್ತೆ ನಾಗರಾಜ್, ನನ್ಗಾಗಲ್ಲ, ಯಾರ ಬೇರೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಆಮೇಲೆ ನಾನು ಮಿನಿಟ್ಸ್ ಎಲ್ಲ ಬರೆಯೋದೆಲ್ಲ ತುಂಬಾ ಕಷ್ಟ, ಮಿನಿಟ್ಸ್ ಬರೆಯೋಕ್ಕೆಲ್ಲ ಕಷ್ಟ, ಇಂಗ್ಲಿಷ್ ಮೀಡಿಯಂ ಎಲ್ಲ ಇಲ್ಲ ನನಗೆ ಅಂತೆಲ್ಲ ಹೇಳ್ತಾ ಇದ್ದೆ. ಇಲ್ಲ ನಾನು ಹೇಳ್ಕೊಡ್ತೀನಿ ನಿಮ್ಗೆ, ಯಾಕೆ ನಾನೆಲ್ಲ ನಿಮ್ಗೆ ರೆಡಿ ಮಾಡ್ತೀನಿ ಅಂತ ಹೇಳಿ ಅವರು ನಮ್ಗೆ ಇನ್ಸ್ಪಿರೇಷನ್ ಕೊಟ್ರು. Let's all mute ourselves because Arvind's voice is echoing in somebody's device. So ಇಲ್ಲ ಓಕೆ, ಕೇಳಿಸ್ತಾ ಇದೆಯಲ್ಲ ನಾನು ಮಾತಾಡೋದು? ಕೇಳಿಸ್ತಾ ಇದೆ ಅರವಿಂದ್. ಹಾ, ಸೊ ನಾಗರಾಜ್ ಅವರು ನನ್ನ ಸೆಕ್ರೆಟರಿ ಆಗಿ ತಗೊಂಡಾಗ ಹೇಳ್ದೆ, ಬೇಡ ನನಗೆಲ್ಲ ತುಂಬಾ ಎಷ್ಟೊಂದು ಪ್ರಾಬ್ಲಮ್ ಇದೆ, ರೈಟಿಂಗ್ ಸ್ಕಿಲ್ಸ್ ಇಲ್ಲ, ಏನಿಲ್ಲ ಅಂತ ಹೇಳಿದ್ರು. ಅವ್ರು ಬಿಡ್ಲಿಲ್ಲ, ಇಲ್ಲ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾಕೆ ಅಂತ ಹೇಳಿ ಅವರು ನನಗೆ ಗುರುಗಳ ತರ, ಇನ್ನೇನು ಪ್ರೆಸಿಡೆಂಟ್ ಆಗಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಅನ್ನುವಾಗ ಒಂದೆರಡು ಮಿನಿಟ್ಸ್ ಎಲ್ಲ ನನ್ನ ಕೈಯಲ್ಲೇ ಬರ್ಸಿ ರೆಡಿ ಮಾಡಿದ್ರು. ಅದಾದ್ಮೇಲೆ ಪ್ರತಿಯೊಂದು ಸ್ಟೇಜಲ್ಲೂ ನಾಗರಾಜಿಂದ ತುಂಬಾ ಕಲ್ತ್ಕೊಂಡಿದ್ದೀನಿ ನಾನು. ನಾಗರಾಜ್ ಜೊತೆ ಕೆಲಸ ಮಾಡೋದೇ ಒಂಥರ ಖುಷಿ. ಅವ್ರು ಯಾವಾಗ್ಲೂ ಎಂಥೂಸಿಯಾಸ್ಟಿಕ್ ಆಗಿರ್ತಾರೆ. ಎಂತ ಸಮಯ ಬಂದ್ರು ಯಾಕಾಗಲ್ಲ ಮಾಡೋಣ ಅಂತ ಹೇಳಿ ಅವರು ಎಲ್ಲರಿಗೂ ಇನ್ಸ್ಪಿರೇಷನ್ ಕೊಟ್ಕೊಂಡು ತುಂಬಾ ಚೆನ್ನಾಗಿ ಒಂದ್ ವರ್ಷ ಮಾಡಿದ್ರು. ಅವ್ರ ಜೊತೆ ಪ್ರಾಜೆಕ್ಟ್ ಮಾಡೋದೇ, ಕೆಲಸ ಮಾಡೋದೇ ಒಂಥರ ಖುಷಿಯಾಗಿತ್ತು.
ಇದಿಷ್ಟು ನನ್ನ ಒಂದು ಒಪಿನಿಯನ್ ಶೇರಿಂಗ್ ಅವ್ರ ಬಗ್ಗೆ. ನೆಕ್ಸ್ಟ್ ಬೇರೆ ಯಾರಾದ್ರೂ ಶೇರ್ ಮಾಡ್ಬೋದು. ಆನಂದಿ ನೀವು ಹೇಳ್ಬಿಡಿ ಯಾರು ಮಾಡ್ಬೇಕು ಅಂತ ಸರ್. ದೇವದಾಸನ್ ಸರ್ ಆಕ್ಚುಲಿ ಅನ್ಮಿಸ್ ಮಾಡ್ಕೊಂಡ್ರು. ಮಾಡ್ಲಿ ದೇವದಾಸನ್ ಸರ್. You can, yeah. I will go towards the end, Arvind. I'll go towards the end. Okay. Yeah. Shall I tell my opinion about? Yeah. Okay. So I'm very glad that you invited me for this thing. I think though it is premature because Nagaraj is going to be president for another 4 days. And he'll be till 30th of June. He continues to be president. So this is not a farewell. I think this is only to tell that what are the good things done by him. So I know Nagaraj since last 3 years, ever since I've been associated with RBA, and when he was the secretary, then he has become president, and I've been Aravinda came in now, and I have been guiding Nagaraj, and I he was asking me the opinion about most of the things that he is going to do. So that way he is a good learner, and though your club is going to be very new, maybe three years in the the district, and your the president and secretary has learned a lot of things, especially Nagaraj. I have seen him last year itself, when he was elected as the president elect, he was attending most of the district meeting, and whenever you see any district meeting, he is there in the forefront, and he was loved by most of the other clubs as well. He was almost like a darling, and that being the soft corner that everyone has got for the abilities club, they always wanted to associate with the abilities, and want to conduct all the programs along with the abilities, and that has given us a very good impetus as far as the programs are concerned. And that the IDPD award thing that we have done this year, and sorry, 1 minute. So IDPD award, that we have got a lot of response, and year on year, that we are getting a lot of more response. That is mainly because of the connection that the presidents and secretary of the club doing with the district, other clubs of the district. So I think that's a very good thing. And as far as Nagaraj is concerned, he is a very what I can say, he's a very nice human being, and he is very considerate about the fellow human beings, and though he has got all the limitation, he never shown that he has never have the limitation on that, and he always taken initiative to help others. And I know that very much that 1 or 2 times I had the experience of accompanying him and getting him an auto whenever he came for the district meeting, and I had to wait for nearly half an hour and things like that. And but he never gives up, and always he will try wherever the auto fellow goes, he will ask him to take him to that point, and from there he will manage how to go to the next point. So that is going to be his attitude, and many times I appreciate that kind-heartedness of Nagaraj, and I wanted to wish him. I think he's continued to grow in Rotary. I think he's going to be in the in the district next year in some capacity, and in the subsequent years. And I wish him all the success for his future tenure in the Rotary. Thank you. Thank you, sir. Thank you very much. Shashikala ma'am, do you want to speak? Madam, ನೀವೇ. Yes. Yeah, good evening, everybody. About Nagaraj, helbeku andre, ever since I met him as a president-elect at Kutralam, I've seen him as one of the most enthusiastic leader with so much of zeal in him. The way he was connected to the other presidents and all the members of the district, he was like, loved by each and everybody, even before he could take up as a president.
And I think many times I've been bothering him for some or the other reasons, and he's been so kind and so cooperative in giving the informations and being very, very precise in whatever he has been doing, be it the reporting or be it the way he has taken up the projects. He's been a fantastic leader. I can say he'll become, he's going to grow up much, much higher in Rotary, and I wish him all the best. And I'm so happy to be a part of RBA and being AG for your club. I think I've learned a lot of things from you as a president and as a human being also, Nagraj. It's been a great pleasure being associated with you this whole year. Thank you very much and wish you all the best. Over to you, Devdasan sir. Thank you, madam, for the wholehearted support throughout this year for me as assistant governor. My pleasure, Nagraj. ಬೇರೆ ನಮ್ಮ ಮೆಂಬರ್ಸ್ ಯಾರಾದ್ರೂ ಮಾತಾಡ್ಬೋದು, ಯಾರಾದ್ರೂ? Arvind, I will go next. Okay, okay. So to tell about Nagraj, I am almost a 25-26 years old friend of Nagraj. So we have done a lot of projects before also, and Rotary has given us an opportunity to do much more projects in the together. So it is very nice news. Thank you, sir. Thank you. So working with Nagraj is a pleasure for me always, and it has been like, you know, it's full of fun and enthusiasm when we are working with him. So there is no backstep anywhere. Whatever it is, however it is, we want to reach the goal, we will reach the goal. That's it. There is no other no's at all when it comes to him. So that is one thing which I have learned with him. And second thing is, you know, his dedication in work. He used to work till 11:30, and again in the morning 4 o'clock he used to get up and he used to work. That is how he used to work the whole year. And it's not only the whole year, any project, this is how he works. So this is something a very good learning, his dedication and all that. There are many people whom we see that, you know, oh, I cannot, myself, not many people, I cannot control my sleep. I used to get up very early. By the time I get up in the morning, I could have seen at least 5 to 6 messages of Nagraj every day. That is how he used to work. So a lot of learnings from him, and I'm expecting much more projects to be done with him in the future years as well. Yeah, that's it from me, Arvind. Okay. Yes, sir. Okay, next. Anybody else? Justin? Rajshekar sir, ಮಾತಾಡ್ತಾರಂತೆ. One second, sir. One second. Rajshekar ಮಾತಾಡ್ತಾರಾ? Okay. I will just log in my phone. I will keep myself in mute, Arvind. ನಾನು ಹೊಡ್ತಾ ಇದ್ದೀನಿ ಈಗ. ನನ್ನ ಫೋನ್ ನ ಮ್ಯೂಟ್ ಅಲ್ಲಿ ಇಟ್ಕೊಂಡಿರ್ತೀನಿ, ಫೋನ್ ಇಂದ ಕನೆಕ್ಟ್ ಆಗ್ತೀನಿ. So I will be traveling, not ಹೋಗಿ ನೀವು. Thank you, Kranti. Thanks everyone. Thank you, Kranti. Thank you, Kranti. Excellent arrangement. Thank you very much. Hope you all enjoy. క్వశ్చన్ ఎవరికి మళ్ళీ లేక దానికోసం ఉండదు. బట్ మనం చేసేది క్లీన్ గా నీట్ గా ఉన్నప్పుడు రేపు మనం మాట్లాడాలి. ರಾಜಶೇಖರಪ್ಪ, ನಾಗರಾಜು ಇನಿಷಿಯಲಿ ನಾನು ನಾಗರಾಜ್ ಹೆಂಗ್ ಮಾಡ್ತಾರ ಅನ್ಕೊಂಡ್ರೆ, ಒಂದು ಯಾವ ತರ ತಿರ್ಗಿಸ್ಬಿಟ್ರಂದ್ರೆ ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸ್ ಅಲ್ಲಿ ಮೇಲೆ ಕೂರ್ಸ್ಬಿಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಅಲ್ಲಿ. ವೆರಿ ನೈಸ್. ಯಾವ ಪ್ರಾಜೆಕ್ಟ್ ಮಾಡ್ತೀನಂದ್ರು he supported. He never discouraged. Very well organized. Very nice, Nagraj. Thank you so much, Emma. You have supported me, sir, so many projects as a vice president. Yes, sir. So, ನಾನು ಸ್ಟಾರ್ಟ್ ಮಾಡಲಾ? ಮಾತಾಡಿ ಸರ್, ಮಾತಾಡಿ. ನಾರಾಯಣ್ ಸರ್ ನಮಸ್ತೆ. ನಾರಾಯಣ್ ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ ನಮಸ್ತೆ. ನಿಮ್ಮ ಪರಿಚಯ ಆಗಿ ನನಗೆ 4-5 ತಿಂಗಳಾದ್ರೂ 4 ವರ್ಷ ತರ ಆಗ್ತಾ ಇದೆ, 4-5 years ತರ ಭೇಟಿ ತರ ಆಗ್ತಾ ಇದೆ. ಸೊ ಈ ಒಂದು RBL ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನೀವು ನನಗೆ ಒಂದು ಗ್ರೇಟ್ ಅನಿಸ್ತದೆ, ತುಂಬಾ ಖುಷಿ ಆಗುತ್ತೆ. ಇನ್ನೂ ನೀವು ನಿಮ್ಮ ವಾಯ್ದೆ ಮುಗ್ದಿದ್ರು ಇನ್ನೂ ವರ್ಕ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇದೆಯಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಅದರಿಂದ ಇನ್ನು ಮುಂದೆ ನಿಮ್ಗೆ ಒಳ್ಳೊಳ್ಳೆ ಅಪರ್ಚುನಿಟಿ ಬರಲಿ, ಒಳ್ಳೇದಾಗ್ಲಿ ಅಂತ
ನನ್ನ ಒಂದು ಶುಭ ಹಾರೈಸೋಣ ಅಂತ ನಾನು 2 ಮಾತುಗಳನ್ನು ಆಡುತ್ತಾ ಮುಗಿಸುತ್ತೇನೆ. Thank you, Rajshekar sir. Thank you very much. ಗಿಫ್ಟ್ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿದೆ ಗಿಫ್ಟ್. ಮನೇಲಿ ಮೂನ್ ಆಗಿದೆ, ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದೆ. Thank you sir. ಥ್ಯಾಂಕ್ ಯು ಸರ್. ಅರವಿಂದ್ ಹೇಳ್ಬೋದಾ ನಾನು? ಯಾರಾದ್ರೂ ಶುರು ಮಾಡಿ. ಎಸ್, ನಾಗರಾಜ್ ನಿಮ್ಗೆ ನಾನು ಫಸ್ಟೇ ನಿಮ್ಗೆ ಹೇಳ್ತೀನಿ, ತುಂಬ ಹೃದಯದ ಅಭಿನಂದನೆಗಳು ನನ್ನ ಕಡೆಯಿಂದ. ನಾಗರಾಜ್ಗೆ ನಾನು 2 ಅನ್ವರ್ಥ ನಾಮಗಳನ್ನ ಕೊಡಕ್ಕೆ ಇಷ್ಟಪಡ್ತೀನಿ, ಉತ್ಸಾಹ ಮತ್ತು ಪ್ರೋತ್ಸಾಹ. ಉತ್ಸಾಹ ಏನಕ್ಕೆ ಅಂತಂದ್ರೆ, ಅವರು ಎಲ್ಲ ಕಾರ್ಯಕ್ರಮಗಳಿಗಾದ್ರೂ ಎಲ್ಲ ಚಟುವಟಿಕೆಗಳಲ್ಲಿ ತುಂಬಾ ಸ್ಪಿರಿಟ್ನಿಂದ ಪಾಲ್ಗೊಳ್ತಾ ಇದ್ರು, ಫ್ರೆಂಡ್ಲಿ ಆಗಿರ್ತಾ ಇದ್ರು. ಅವ್ರಿಗೆ ಏನೀಗ ನಾವು ಅವ್ರಿಗೆ ಅವ್ರ ಪೀರಿಯಡ್ ಅಲ್ಲಿ ಈ ಒಂದು ಏನು ಅವ್ರದ್ದು ಧ್ಯೇಯ ವಾಕ್ಯ ಇತ್ತಲ್ಲ, ಸ್ಕೈ ರಾಕರ್ ಅಂತ, ಆಕಾಶಕ್ಕೆ ನಾವು ಮಿತಿ ಇಲ್ಲ ಅಂತ ಹೇಳ್ತೀವಿ. ಹಾಗೆ ಅವರ ಒಂದು ಏನು ಉತ್ಸಾಹಕ್ಕೆ ಯಾವುದೇ ಮಿತಿ ಇರ್ತಿರ್ಲಿಲ್ಲ, ಎಲ್ಲದರಲ್ಲೂ ಉತ್ಸಾಹ ಭರಿತರಾಗಿರ್ತಾ ಇದ್ರು. ಮತ್ತೆ ಎಲ್ರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ರು. ನಮ್ಗೆ ಏನೇ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೂ ಎಲ್ರಿಗೂ ಕೂಡ ನೀವು ಸ್ಟಾರ್ಟ್ ಮಾಡಿ, ಜೊತೆಗಿರ್ತೀವಿ ಅಂತ ಹೇಳ್ಬಿಟ್ಟು ಬರೀ ಸ್ಟಾರ್ಟ್ ಮಾಡಿ ಹಿಂದೆ ಮಾತ್ರ ಇರ್ತಿರ್ಲಿಲ್ಲ, ಜೊತೆಲಿದ್ದು ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಮುನ್ನಡೆಸ್ತಾ ಇದ್ರು. ಸೊ ಅವರು ಈ ಒಂದು ವರ್ಷದಲ್ಲಿ ನಮ್ಮ ಒಂದು ರೋಟರಿ ಅಬಿಲಿಟೀಸ್ನ ಆಕಾಶದ ಎತ್ತರಕ್ಕೆ ತಗೊಂಡೋಗಿದ್ದಾರೆ. ಮುಂದೆ ಅರವಿಂದ್ ಮತ್ತೆ ಕ್ರಾಂತಿ ಅವರಿಗೆ ಒಂದು ದೊಡ್ಡ ಸವಾಲು, ಇದನ್ನ ಹೀಗೆ ಉಳಿಸ್ಕೊಂಡು ಹೋಗ್ಬೇಕಾದಂಥ ಜವಾಬ್ದಾರಿ ಅವರಿಬ್ಬರಲ್ಲಿದೆ. ಸೊ ನಾಗರಾಜ್ ಅವರು ರೋಟರಿಯನ್ನ ತುಂಬ ದೂರ ಕೊಂಡೊಯ್ದಿದ್ದಾರೆ. ಸೊ ಅವರ ಒಂದು ಒಡನಾಟ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಅನಿಸುತ್ತೆ. ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಸಾಕಷ್ಟು ಶಕ್ತಿಯನ್ನು ಕೊಟ್ಟು ಅವ್ರನ್ನ ಮುನ್ನಡೆಸ್ತಾ ಇದ್ದಾರೆ. ಸೊ ಅವರು ಇನ್ನೂ ಹಲವಾರು ಮಜಲುಗಳಲ್ಲಿ ಯಶಸ್ಸನ್ನು ಸಾಧಿಸಲಿ. ನಮ್ಮೆಲ್ಲರನ್ನು ಕೂಡ ಅವರೊಟ್ಟಿಗೆ ಅಟ್ಲೀಸ್ಟು ಅವರು ಮಾಡಿದಷ್ಟು ಸಾಧನೆ ನಾವು ಮಾಡೋಕ್ಕಾಗದೇ ಇದ್ರು ಅವರಲ್ಲಿ ಕೆಲವು ಪರ್ಸೆಂಟೇಜ್ ಅಷ್ಟಾದರೂ ಕೂಡ ನಮಗೆ ಮಾಡೋಕ್ಕೆ ಆ ದೇವರು ನಮಗೆ ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊಳ್ಳೋಣ. ಯಾಕಂದರೆ ಅವರಲ್ಲಿರುವಂಥ ಶಕ್ತಿ ತುಂಬ ಅಪಾರವಾದದ್ದು. ಅವರ ಒಂದು ಯೋಚನಾ ಶಕ್ತಿ ಆಗಿರ್ಬೋದು, ಮತ್ತು ಮುನ್ನೆಚ್ಚರಿಕೆ ಕ್ರಮಗಳಾಗಿರ್ಬೋದು, ಮತ್ತು ಮುನ್ನೋಟ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮದ ಬಗ್ಗೆ ಆಗಿರಲಿ ತುಂಬ ಅಗಾಧವಾಗಿತ್ತು. ಅವರಿಗೆ ನಾವು ಸದಾಕಾಲ ಚಿರಋಣಿಯಾಗಿರೋಣ ಮತ್ತು ಈ ವರ್ಷದ ಒಂದು ಸಾಕಷ್ಟು ಕೊಡುಗೆಗಳಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಮತ್ತು ತುಂಬ ಹೃದಯದಿಂದ ಅವರನ್ನ ಹಾರೈಸೋಣ. ಧನ್ಯವಾದಗಳು. ನಾರಾಯಣ್ ಸರ್ಗೆ ಒಂದು ಪರ್ಫೆಕ್ಟ್ ಹೆಸರು ಅಂದ್ರೆ ಝೂಮ್ ಪ್ರೆಸಿಡೆಂಟ್ ಅಂತ, ಅದು ಕಾಲ ಆಗಿ ಉಳ್ಕೊಂಡ್ಬಿಡುತ್ತೆ ಸರ್. ಝೂಮ್ ಪ್ರೆಸಿಡೆಂಟ್ ನಾಗರಾಜು, 319 ಝೂಮ್ ಪ್ರೆಸಿಡೆಂಟ್ ಇವ್ರು ಅಂದ್ರೆ ನಾಗೇಂದ್ರ ಪ್ರಸಾದ್. ಅರವಿಂದ್ ಸರ್, ನಾನು ಮಾತಾಡಿ. ಹಲೋ ಅಣ್ಣ, ಗುಡ್ ಈವ್ನಿಂಗ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ತುಂಬಾ ಖುಷಿ ಆಗುತ್ತೆ ನಿಮ್ ಬಗ್ಗೆ. ನನ್ಗೆ ಅಣ್ಣ ಅಂತ ಕರೆದ್ರೇನೆ ಖುಷಿ, ಅಫಿಷಿಯಲ್ ಆಗಾಗ್ಲಿ ಪರ್ಸನಲ್ ಆಗಾಗ್ಲಿ. ಯಾಕೆಂದ್ರೆ ಅವ್ರು ನಂಗೆ ಸ್ಕೂಲಲ್ಲಿ ಸೂಪರ್ ಸೀನಿಯರ್. ಹಾಗಾಗಿ ನಾನು ಅಫಿಷಿಯಲ್ ಮೀಟಿಂಗ್ಸ್ ಎಲ್ಲ ಅಣ್ಣ ಅಂತಾನೆ ಕರಿತೀನಿ. ನಂಗೆ ಹಂಗ್ ಕರೆದ್ರೇನೆ ನಾನೇನೋ ಮಾತಾಡ್ತೀನಿ ಅವ್ರ ಜೊತೆ ಏನೋ ಫೀಲ್. ಹಾಗಾಗಿ ಎಷ್ಟೊಂದ್ ಜನ ಅನ್ಕೊಂಡಿರ್ಬೋದು ಅಫಿಷಿಯಲ್ ಆಗಿ ಯಾಕೆ ಹಿಂಗ್ ಕರೀತಾರೆ ಅಂತ, ಬಟ್ ನಂಗಿದ್ದ ಅಂತಾನೆ ಖುಷಿ. ಹಾಗಾಗಿ ಆಮೇಲೆ ಒಳ್ಳೆ ಪ್ರೆಸಿಡೆಂಟ್ ಸಿಕ್ಕಿದ್ರು ಅಂತ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಾನು ಸೆಕೆಂಡ್ ಇಯರ್ ಇದು ಕಮ್ಯುನಿಟಿ ಸರ್ವಿಸ್ ಬಂದೆ, ಸೆಕೆಂಡ್ ಇಯರ್ ಮೆಂಬರ್ಶಿಪ್. ಅದೊಂಥರ ಕಮ್ಯುನಿಟಿ ಸರ್ವಿಸ್ ತಗೊಳ್ಳೋದೇ ಒಂದು ಚಾಲೆಂಜಿಂಗ್ ಆಕ್ಚುಲಿ. ನನ್ಗೆ ಫಸ್ಟ್ ಫೋನ್ ಮಾಡಿ ಆ್ಯಪ್ ಇದು ತಗೊಳ್ತೀರಾ, ಅವೆನ್ಯೂ ತಗೊಳ್ತೀರಾ ನೋಡಮ್ಮ ಅಂತ ಹೇಳಿದ್ರು. ಅಣ್ಣ ನಂಗೆ ಟೈಮ್ ಕೊಡಿ, ಯಾಕೆಂದ್ರೆ ನಂಗೇನು ಗೊತ್ತಿಲ್ಲ, ಯಾಕೆಂದ್ರೆ ನಾನು ಈಗ ತಾನೇ ಫಸ್ಟ್ ಇಯರ್ ಅಲ್ಲಿ ಇದೀನಿ, ಏನು ಐಡಿಯಾ ಇಲ್ಲ ಅಂತ. ಇಲ್ಲ, ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳಿ ಅಂದಿದ್ರು. ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ಗೆ ಹೋದಾಗ ಕಮ್ಯುನಿಟಿ ಸರ್ವಿಸ್ ಬಗ್ಗೆ ಇದ್ ನಡೀತಾ ಇತ್ತು. ಕೇಳಿದ ತಕ್ಷಣನೇ ಏನೋ ಯಾಕೆ ತಗೊಳ್ಬಾರ್ದು ಅಂತ. ಅವಾಗ ಆಚೆ ಬಂದು ಹೇಳ್ದೆ, ಅಣ್ಣ ನಾನು ತಗೊಂಡ್ರೆ ಕಮ್ಯುನಿಟಿ ಸರ್ವಿಸೇ ತಗೊಳ್ತೀನಿ ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ಇದನ್ನೆಲ್ಲ ತಗೊಳಕ್ ಹಿಂದೆ ಮುಂದೆ ನೋಡ್ತಾರಮ್ಮ ಕಮ್ಯುನಿಟಿ ಸರ್ವಿಸ್, ನೀವು ಸಡನ್ ಆಗಿ ತಗೋತೀನಿ ಅಂತೀರಲ್ಲ, ನಾನು ಯಾವ್ದೋ ಬೇರೆ ತಗೊಳ್ಬೋದು ಅನ್ಕೋತಿದ್ದೆ, ಬಟ್ ನೀವು ತಗೊಳ್ತೀರಲ್ಲ, ರಿಯಲಿ ಐ ಅಪ್ರಿಶಿಯೇಟ್ ಯು, ಡೆಫಿನೆಟ್ಲಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ.
ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ತೀನಿ ಅಂತ. ಏನು ಅಂದ್ರೆ ಅವ್ರದ್ದು ಎನ್ಕರೇಜ್ಮೆಂಟ್ ಇತ್ತಲ್ಲ, ಅದು ನನ್ಗೆ ಪೋಸ್ಟ್ ತಗೊಳ್ಳಿಕ್ಕೆ ಇದ್ದಿದ್ದು. ಅಂದ್ರೆ ಇಂಟ್ರೆಸ್ಟ್ ಇರೋದು ಅವ್ರದ್ದಲ್ಲ, ಅದು ತಗೊಂಡ್ಮೇಲೆ ಸಪೋರ್ಟ್ ಹೇಗಿರುತ್ತೋ ಅನ್ನೋದೆಲ್ಲವೂ ಇರ್ತವೆ. ಒಂದ್ ಕಡೆ ನಮ್ ಸ್ಕೂಲ್ ಮೇಟ್, ನಮ್ ಸೀನಿಯರ್ ಅನ್ನೋದೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅವ್ರ ಪ್ರೋತ್ಸಾಹ ಅವೆಲ್ಲ ನಾವ್ ಮೊದ್ಲಿಂದಾನು ನೋಡ್ಕೊಂಡ್ ಬಂದಿರೋರು. ಹಾಗಾಗಿ ಅದು ಸಿಗುತ್ತೆ ಅನ್ನೋಂಥದ್ದು. ಎಂಟೈರ್ ಇಯರ್ ನನ್ಗೆ ಒಬ್ಬ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಏನ್ ಸಪೋರ್ಟ್ ಸಿಗ್ಬೇಕು ಅವರಿಂದ ತುಂಬಾ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಒಂದ್ ಇದಕ್ಕೆ. ಯಾಕೆಂದ್ರೆ ನಾವ್ ಏನೇನ್ ಅನ್ಕೊಂಡಿದ್ವಿ, ನನ್ ಕೈಲಿ ಏನ್ ಮಾಡಬಹುದು ಅಂತ ನಾವೆಲ್ಲ ಅನ್ಕೊಂಡಿದ್ವಿ, ಅವೆಲ್ಲ ಮಾಡಕ್ ಅವಕಾಶ ಕೊಟ್ಟಿದ್ದೀರಾ. ಎಷ್ಟೊಂದ್ ಕಡೆ ನಾವ್ ಬರಕ್ ಆಗದೆ ಇದ್ರು ನೀವೇ ಹೋಗಿ ಪ್ರೆಸಿಡೆಂಟ್ ಆಗಿ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಅನ್ನು ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಮಾಡಿ ಎಲ್ಲಾ ಕೆಲಸ ಮಾಡಿದ್ದೀರಾ. ಯಾಕೆಂದ್ರೆ ಈ ಕರೋನಾ ಟೈಮಲ್ಲಿ ಈ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ, ಸಮ್ ರೀಸನ್ಸ್ ಈ ಕರೋನಾ ಆದಿದ್ದು. ಎಷ್ಟೊಂದ್ ಕಡೆ ಏನದು ಪ್ಲಾಂಟೇಶನ್ ಇರ್ಬೋದು, ಪ್ರತಿಯೊಂದಕ್ಕೂ ಹೋಗಿದ್ದಾರೆ. ನಾನು ಒಂದ್ 2-3 ಪ್ರೋಗ್ರಾಮ್ ಹೋಗಿರ್ಬೋದು. ಫ್ರಾಂಕ್ಲಿ ಐ ಆಮ್ ಟೆಲಿಂಗ್, ನನ್ಗೆ ಯಾಕೆಂದ್ರೆ ನನ್ಗಿಂತ ಹೆಚ್ಚು ಕಮ್ಯುನಿಟಿ ಸರ್ವಿಸ್ ವರ್ಕ್ ಮಾಡಿದ್ದು ಅವರೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ತುಂಬಾ ತುಂಬಾ ಪ್ರೋತ್ಸಾಹ ಕೊಟ್ಟಂತದ್ದು. ರಾಘವೇಂದ್ರ ಸರ್ ಏನ್ ಹೇಳಿದ್ರು, ಉತ್ಸಾಹ ಮತ್ತು ಪ್ರೋತ್ಸಾಹಕ್ಕೆ ಒಂದ್ ಹೆಸರು ಅಂದ್ರೆ ನಮ್ ಇವ್ರು ಪ್ರೆಸಿಡೆಂಟ್ ಅಣ್ಣ ಅಂತ ಹೇಳಲಿಕ್ಕೆ ನಂಗಂತೂ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಏನು ನಮ್ಗೆ ಮಾರ್ಗದರ್ಶನ ಇದೆ ಅದು ತುಂಬಾನೇ ಸಿಕ್ಕಿರೋಂಥದ್ದು. ಭವಿಷ್ಯದಲ್ಲೂ ಕೂಡ ನಮಗ್ ಸಿಗ್ಲಿ ನಿಮ್ಮ ಮಾರ್ಗದರ್ಶನ. ನಿಮ್ಮ ಜೊತೆ ಕೆಲಸ ಮಾಡೋದು ಅಂದ್ರೆ ನಮ್ಗೊಂದು ದೊಡ್ಡ ಖುಷಿ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು, ಎಲ್ಲೇ ಇದು ರೋಟರಿ ಫಂಕ್ಷನ್ಸ್ ಹೋಗ್ಲಿ, ಯಾವ ಕ್ಲಬ್ ಅಂದ್ರೆ ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸ್ ಅಂದ್ರೆ, ಓ ನಾಗರಾಜ್ ಅವರ ಪ್ರೆಸಿಡೆಂಟಾ ಅಂತ ಕೇಳ್ತಾರೆ. ಅದು ಖುಷಿ ಕೊಡುವಂಥದ್ದು. ಯಾಕೆಂದ್ರೆ ಒಬ್ಬ ವ್ಯಕ್ತಿಯಿಂದ ಕ್ಲಬ್ನ ಗುರುತಿಸೋಷ್ಟು ಮಟ್ಟಿಗೆ ನೀವು ನಮ್ ಕ್ಲಬ್ನ ತುಂಬಾ ಎತ್ತರಕ್ಕೆ ತಗೊಂಡೋಗ್ಬಿಟ್ಟಿರಾ. ಆ ಹೈಟ್ ಅಲ್ಲೇ ನಮ್ ಕ್ಲಬ್ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತೀನಿ. ತುಂಬಾ ಕ್ಲಬ್ಗಳು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೆಲ್ಲ ಗುರುತಿಸೋ ರೀತಿಯಲ್ಲಿ ಮಾಡಿದೀರಾ. ನಿಮ್ಮ ಉತ್ಸಾಹ, ಆಮೇಲೆ ಯಾವಾಗ್ಲೂ ನಿಮ್ ಹತ್ರ ಮಾತಾಡ್ಬೇಕಾದ್ರೆ, ಯಾರ್ ಮಾಡ್ಲಿ ಬಿಡ್ಲಿ ಅಮ್ಮ, ನಮ್ ಜವಾಬ್ದಾರಿ ನಮ್ ಕರ್ತವ್ಯ ನಾವ್ ಮಾಡ್ಬೇಕು ಆ ಮಾತಿದ್ಯಲ್ಲ, ಅವಾಗ ಅನ್ಸದ್ದು ಹೌದಲ್ವಾ, ಪ್ರೆಸಿಡೆಂಟ್ ಆಗಿ ಇವರೇ ಮಾಡ್ತಿರ್ಬೇಕಾದ್ರೆ ಆಸ್ ಎ ಡೈರೆಕ್ಟರ್ಸ್ ನಾವ್ಯಾಕ್ ಮಾಡ್ಬಾರ್ದು ಅಂತ ಅನ್ಸಿ ಇನ್ನೂ ಹೊಸದಾಗಿ ಏನಾದ್ರು ಮಾಡೋಣ ಅನ್ನೋಷ್ಟ್ರ ಮಟ್ಟಿಗೆ ನಮ್ಗೆ ಉತ್ಸಾಹ ಎಲ್ಲ ತುಂಬಿದಿರಣ್ಣ. ಒಟ್ಟಾರೆಯಾಗಿ ನೀವು ಇನ್ನು ಎತ್ತರಕ್ಕೆ ಬೆಳೀರಿ. ನಮ್ ಕಡೆಯಿಂದ ಒನ್ಸ್ ಅಗೇನ್ ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ವಂಡರ್ಫುಲ್ ಆಪರ್ಚುನಿಟಿ. ನನ್ಗಂತೂ ಈ ವರ್ಷ ಹೀಗೆ ನಿಮ್ ಜೊತೆ ಸದಾ ಕೆಲಸ ಮಾಡಕ್ ಅವಕಾಶ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. Thank you, Shalini. I'm so lucky to work with you. Thanks, Anna. Thank you so much. ಮಾತಾಡ್ಬೋದಾ ನಾನು? ಮಾತಾಡಿ. ಸಾರಿ, ಐ ಆಮ್ ನಾಟ್ ಏಬಲ್ ಟು ಕಮ್ ಆನ್ ದ ವಿಡಿಯೋ ಬಿಕಾಸ್ ನೆಟ್ವರ್ಕ್ ತುಂಬಾ ಕಮ್ಮಿ ಇದೆ. ಫ್ರೆಂಡ್ಸ್, ನಾಗರಾಜ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಐ ಥಿಂಕ್ ಹಿ ಇಸ್ ಅ ವಿಕ್ಟೋರಿಯಸ್ ಪರ್ಸನ್ ಬಿಕಾಸ್ ಹಿ ಹ್ಯಾಸ್ ಟ್ರಿಪಲ್ ವಿಕ್ಟರಿ. He was always successful in the balancing game where not just Rotary but work and also his personal life, family na, work na, matte Rotary na, mooru which requires all your attention and effort. I think he balanced so well with all his calmness, with all his cheerful nature. In fact, as a visually challenged person, I can feel the smile on his face, I feel the affection in his voice, and his empathetic nature and understanding with everybody. And his love for nature is something that I adore. And he became popular in RBA and in Rotary, I think because of his plantation projects and things like that. But he was successful in every aspect. All the very best, Nagaraj. Everybody needs your guidance, your support, your smile, and your friendship, people skills, managing people, the team. Together, each achieves. So he proved it so well. He opportunity to everybody, and he was respecting everybody, and he was listening to everybody. So thank you very much, Nagaraj. It's our privilege to have you as a, and Rotary is proud to have you as a leader. All the very best. All the very best to you and your family. The very best to you. Thank you very much, Priya, for all the support as a vocational director. Thank you. Thank you. ನಮಸ್ಕಾರ, ನಾನಿದ್ದೀನಿ ಮಧುಮತಿ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮಧುಮತಿ, ಮಾತಾಡಿ. ಇವರು ನಾಗರಾಜ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ನನಗೆ ಎಷ್ಟೋ ವರ್ಷದಿಂದ ಪರಿಚಯ ಇದ್ದಾರೆ. NFP ಅಲ್ಲಿ ಅವ್ರದ್ದು ಪಾತ್ರ ತುಂಬಾ ಇತ್ತು. ನಾವು ಬೇರೆ ಯಾರು ಹೇಳಿದ್ರು ಮಾಡ್ತಿದ್ರೋ ಇಲ್ವೋ ಕೆಲ್ಸನ,
ಅವ್ರು ಹೇಳಿದ್ರೆ ಜಾಸ್ತಿ ಜನ ಎಲ್ಲ ಒಪ್ಕೊಳ್ತಾ ಇದ್ರು. ನಮ್ದು ಸಿರ್ಸಿ ನಾಗರಾಜ್ ಜೊತೆಗೆ ಇವರು ಕೆಲಸ ಮಾಡಿದ್ದಾರೆ NFP ಸೊ ಹಾಗಾಗಿ ರೋಟರಿಯಲ್ಲೂ ಕೂಡ ಈ ಪ್ರತಿ ಒಂದ್ರಲ್ಲೂ ಅವ್ರು ಇರ್ತಿದ್ರು. ಇಂಗ್ಲಿಷ್ ಅಲ್ಲಿ ಆಲ್ರೌಂಡರ್ ಅಂತ ಹೇಳ್ತಾರೆ, ಆ ರೀತಿ ಅವರು ಪ್ರತಿ ಒಂದ್ರಲ್ಲೂ ಇರ್ತಿದ್ರು. ಅವ್ರು ಪ್ರೆಸಿಡೆಂಟ್ ಆಗೋ ಮುಂಚೆನೂ ಹಂಗೆ ಕೆಲಸ ಮಾಡ್ತಾ ಇದ್ರು. ಇನ್ನು ಪ್ರೆಸಿಡೆಂಟ್ ಆದ್ಮೇಲೆ ಅಂತೂ ಇದ್ದಿದ್ದು ಒಂದು ಬೈಬಲ್ ಅಲ್ಲಿ ವಾಕ್ಯ ಬರುತ್ತೆ, ಕೊಡಿರಿ ಕೊಡಲ್ಪಡುವುದು ಅಂತ. ಅದಕ್ಕೆ ಒಳ್ಳೆ ಉದಾಹರಣೆ ನಮ್ ನಾಗರಾಜು. ಯಾಕಂದ್ರೆ ಪ್ರತಿ ಒಂದರಲ್ಲೂ ಇದೆ, ಪ್ರತಿ ಒಬ್ಬೊಬ್ರಲ್ಲೂ ಇದೆ ಕೊಡೋದು. ಅದರಲ್ಲಿ ನಮ್ ನಾಗರಾಜ್ ಅವರು ಎತ್ತಿದ ಕೈ ಅಂತ ಹೇಳ್ಬೋದು ನಾವು. ಅವ್ರ ಸ್ವಭಾವ ಆಗ್ಲಿ ಎಲ್ಲ ಆಗ್ಲಿ ತುಂಬಾ ಸ್ನೇಹಮಯಿ ನಮ್ ನಾಗರಾಜ್ ಅವರು. ಸೊ ಅವ್ರಂತವ್ರು ಸಿಗೋದು ಸ್ವಲ್ಪ ಕಷ್ಟನೇ. ಈಗ ನಾವು ಇದು ಫೇರ್ವೆಲ್ ಅಂತ ಖಂಡಿತ ಹೇಳಲ್ಲ ನಾನು. ಫೇರ್ವೆಲ್ ಅಂದ್ರೆ ವಿದಾಯ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಇದು ಫೇರ್ವೆಲ್ ಅಂತ ಹೇಳಲ್ಲ. ಪ್ರೆಸಿಡೆಂಟ್ ಇದನ್ನ ಅವರು ನಾವು ಅವ್ರನ್ನ ರಿಲೀವ್ ಮಾಡಿ ಹೊಸಬ್ರನ್ನ ವೆಲ್ಕಮ್ ಮಾಡ್ತಾ ಇದ್ವಿ. ಸೊ ಇನ್ನು ಎಲ್ಲಾ ಕಾರ್ಯಗಳಲ್ಲೂ ಯೇಸುವಿನ ನಾಮದಲ್ಲಿ ಹೆಚ್ಚೆಚ್ಚು ಯಶಸ್ಸು ಕೀರ್ತಿ ನಮ್ ನಾಗರಾಜ್ಗೆ ಸಿಗ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you so much, Madhumati. Thank you very much. ಮಾತಾಡಿ ಮೇರಿ. ನಿಮ್ದು ವಾಯ್ಸ್ ಬರ್ತಾ ಇಲ್ಲ, ಬರೀ ಇದ್ ಬರ್ತಾ ಇದೆ. ಲಾಗೌಟ್ ಮಾಡಿ ಲಾಗಿನ್ ಮಾಡಿ ಮೇರಿ. ಯಾವಾಗ್ಲೇ ಅನ್ಮ್ಯೂಟ್ ಆಗಿದ್ರು, ಹೆಂಗದು ಮತ್ತೆ ಮ್ಯೂಟ್ ಆಯ್ತು? Hello, Nagraj. Hi. ಇವಾಗ ಕೇಳುತ್ತೆ. I wish you all the best. Hello. ಕೇಳಿಸ್ತದೆ ಮಾತಾಡಿ ಕೇಳಿಸ್ತದೆ. ಏನಾದ್ರೂ ಹೇಳ್ಬೇಕಂದ್ರೆ ಹೇಳಿ. ಇನ್ನೇನಾದ್ರು ಹೇಳಂಗಿದ್ರೆ ಮಾತಾಡಿ, ಕೇಳಿಸ್ತದೆ ನೀವು ಮಾತಾಡ್ತಾ ಇರೋದು. Sir, I know Nagraj since 16 years. Okay. Right from we studied MSW, he has been the any work he gives now, he'll tell I'll get the notes. As the same spirit I saw when I came to Rotary, sir. Any help is only Nagraj. We also will give up, but Nagraj is the one thing I learned from him is not to give up in any situations. Then I wish him all the best, sir, and wish all the best for his daughters and wife and family. God bless you, and may always you be in the precious hands of God. Thank you, Nagraj. Thank you, Mary Florence. Excellent. Thank you. ಓಕೆ, ನೆಕ್ಸ್ಟ್ ಶ್ರೀನಿವಾಸ ಮೂರ್ತಿ ಮಾತಾಡ್ತೀರಾ? ಅದೇನೋ ಅವಾಗಲೇ ಟ್ರೈ ಮಾಡ್ತಾ ಇದ್ರಿ, ಮಾತಾಡಿ. ಸ್ವಲ್ಪ ತುಂಬಾ ಎಲ್ಲ ದೂರ, ಸ್ವಲ್ಪ ಜೋರಾಗಿ ಮಾತಾಡಿ ಶ್ರೀನಿವಾಸ್. ಮೊಬೈಲ್ ಒಂಥರ ಮಾಸ್ಕ್ ಹಾಕೊಂಡು ಮಾತಾಡ್ದಂಗಿದೆ. ಒಳಗಡೆ ಬರ್ತಾ ಇದೆ ವಾಯ್ಸ್. ಕೇಳಿಸ್ತಿದೆಯಲ್ಲ? ಇವಾಗ ಕೇಳುತ್ತೆ. ಈಗ ಕೇಳಿಸ್ತಾ ಇದೆ. ಮಾಸ್ಕ್ ತೆಗ್ದಿದ್ದೀರಾ ಈಗ? ಹೌದು. Mask is not required for Zoom meeting. ಕಂಟಿನ್ಯೂ ಶ್ರೀನಿವಾಸ್ ಮೂರ್ತಿ. ಇವಾಗ ಕೇಳುತ್ತೆ. ನಾಗರಾಜ್ ಸರ್ ಬಗ್ಗೆ ಅಂದ್ರೆ ಅವರು ಮತ್ತೆ ನನ್ನ ನಡುವಿನ ಪರಿಚಯ 2006 ಇಂದನೂ ಕೂಡ ಇದೆ. ಸೊ ಅವಾಗ್ಲಿಂದನೂ ಕೂಡ ಅವರು ದಿನದಿಂದ ದಿನಕ್ಕೆ ಕೆಲಸಗಳಲ್ಲಿ, ಭಾವನೆಗಳಲ್ಲಿ ಮತ್ತೆ ಸಂವೇದನೆಯಲ್ಲಿ ಅಪ್ಗ್ರೇಡ್ ಆಗ್ತಾನೆ ಇದ್ದಾರೆ. ಸೊ ಹಾಗಾಗಿ ಅವರು ಈಗೇನು ಕೆಲಸಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ನಮ್ಮ ರೋಟರಿಲಿ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳಲ್ಲಿ. ಸೊ ನಾನು ಕೂಡ ಅದರ ಅನುಸಾರಕನಾಗಿ ಇದ್ದೀನಿ. ಸೊ ಉದಾಹರಣೆಗೆ ಹೇಳ್ಬೇಕಂದ್ರೆ ಅವರು MSW ಸ್ಟಡಿ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು. ನಾನು MSW ಸ್ಟಡಿ ಮಾಡಕ್ ಹೋದೆ, ದುರದೃಷ್ಟವಶಾತ್ ಅರ್ಧಕ್ಕೆ ಬಿಟ್ಟೆ. ಸೊ ಅದಾದ ನಂತರ ಅವ್ರು ಎಲ್ಲೂ ಹೋಗ್ತಿದ್ರು ಅಲ್ಲಂತೂ ನನ್ನ ಕೈಲಾದಷ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರ ಕೆಲಸಗಳಲ್ಲಿ ಸಹಭಾಗಿದಾರನಾಗಿದ್ದೀನಿ. ಸೊ ಇದೇ ತೇಜಸ್ಸನ್ನ ಸರ್ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಅರವಿಂದ್ ಸರ್ ಅವರ ಅವಧಿ ಆರಂಭ ಆಗೋ ಮತ್ತೆ ಮುಂದಿನ ಎಲ್ಲಾ
ಕೆಲಸಗಳಲ್ಲೂ ಕೂಡ ನಮಗೂ ಕೂಡ ನೆರವಾಗ್ತಾರಿ. ತೇಜಸ್ಸು, ಪ್ರಖರತೆ ಎಲ್ಲವೂ ನಿಮ್ಮಲ್ಲಿದೆ. ಸೊ ಅದನ್ನ ನಮಗೂ ಒಂಚೂರು ಹಂಚಿಕೆ ಮಾಡಿ ಅಂತ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. Thank you, Sure. Nagraj, Pradeep ಇಲ್ಲಿ. Can I go? Yes, Pradeep. Yes. Okay. So yeah, so Nagraj, yeah, I mean, ಎಲ್ಲರೂ ಕೇಳ್ತಾ ಇದ್ದಾರೆ. So of course, everything is very friendly and very enthusiastic is what I like about you, what I can learn from you. ಯಾವಾಗ್ಲೂ ತುಂಬಾ, I mean, of course, ever smiling and ತುಂಬಾ enthusiasm ಇರುತ್ತೆ ನಿಮ್ಗೆ. And the way you have taken the projects, and then, I mean, though I have involved less in this year, but the way I have been following and taken the projects and taken RBA into another high level, right? So ತುಂಬಾ ಖುಷಿ ಆಗುತ್ತೆ. So good luck, and yeah, of course, we'll be in touch. So, but yeah, I mean, hopefully in the next year also you'll see more success coming to your way. So congratulations, Nagraj, and good luck. Thank you, Pradeep. Yeah. And definitely one project nimdu ನಾವು ಬೆಳಗ್ಗೆ ಮಾತಾಡ್ದಂಗೆ we will take it forward as soon as possible. So I'm with you on that, on the eye surgery. So ನನ್ ಜೊತೆ ಯಾವಾಗ್ಲೂ ಇರುತ್ತೆ. So yeah, thank you. Thank you, Pradeep. Arvind, bye. Thank you, Pradeep. Thank you. Hi, sir. I would like to go next. Yes. I'm sorry for the disturbance from my background. So, to talk about Nagraj sir's presidential year, very supportive president and most popular president. And ನನ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಯಾವಾಗ್ಲೂ ಹೇಳೋರು, ಲೈಕ್ ಮಾಡೋಣ, ಏನೇ ಐಡಿಯಾ ಕೊಟ್ರು ಕೂಡ ಅವರು ಮಾಡೋಣ, how much ever it is possible, we all will work together ಅಂತ. So he was a rocking president and very supportive, and as everyone says, sky is the limit for him. So I would like to wish all the best to Nagraj sir, and thank you so much for all the support and motivation and guidance that you have given us so far. Thank you so much, sir. Thank you, Chintana. Your anchoring, I would like to keep hearing again and again. The door. Who is next? I can go next if anybody else is coming. I will. I should speak, Allah. Yeah, you can speak, sir. Okay. Hello, everybody. ಕೇಳಿಸ್ತಾ ಇದೆಯಲ್ಲ? ಹೌದು. Okay. Hello, everybody. ನನಗೆ ಮತ್ತೆ ನಾಗರಾಜ್ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನನಗೆ ನಾಗರಾಜ್ ಅವರ ಫ್ರೆಂಡ್ಶಿಪ್ 30 ವರ್ಷದ ಹಳೆಯ ಸ್ನೇಹಿತ ನನಗೆ ನಾಗರಾಜ್ ಅವರು. ನಾವು ಪ್ರೈಮರಿ ಸ್ಕೂಲ್ ಓದವಾಗಿಂದನು ಇಲ್ಲಿವರೆಗೂ ನಾನು ಅವರ ಫ್ರೆಂಡ್ ಆಗಿದ್ದೀನಿ. ಮತ್ತೆ ಅವರ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾವುದೇ ಕೆಲಸ ಆಗ್ಲಿ ಅವ್ರದ್ದು ಇದುವರೆಗೂ ನನ್ನ ಲೈಫಲ್ಲಿ ಅವ್ರ ಬಾಯಲ್ಲಿ ನೋ ಅನ್ನೋ ಪದ ಕೇಳೇ ಇಲ್ಲ. ಏನಾರು ಆಗ್ಲಿ ಎಸ್ ಆಗತ್ತೆ, ವಿ ಕೆನಾಟ್ ಡೂ ಅಥವಾ ವಿ ಕಾಂಟ್ ಡೂ ಅನ್ನೋ ಅವ್ರ ಆ ಆಟಿಟ್ಯೂಡ್ ಅವ್ರಲ್ಲಿ ನಾನು ನೋಡೇ ಇಲ್ಲ ನನ್ನ ಜೀವನದಲ್ಲಿ. ಮತ್ತೆ ರೋಟರಿನಲ್ಲಿ ನಾನು ಸರಿಯಾಗಿ 1 ವರ್ಷದ ಹಿಂದೆ ಅವರೇ ನನಗೆ ಸೇರ್ಸಿರೋದು ರೋಟರಿಯಲ್ಲಿ. ಕೆಲವಾರು ಕೆಲ್ಸಗಳನ್ನ ಆನ್ಲೈನ್ ಅಲ್ಲಿ ಆದ್ರೂ ಅವ್ರ ಒಟ್ಟಿಗೆ ಮಾಡಕ್ಕೆ ನನಗೆ ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್. ರೋಟರಿ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಾಗರಾಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಅವರೆಲ್ಲ ಕೆಲಸಗಳಲ್ಲೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. Thank you, Chandru. So nice working together with you. ಹೋಗ್ಲಾ ನಾನು ಬಿಫೋರ್ ಆನಂದಿ? Yeah, you can just. Okay.
ಸೊ ಕಂಗ್ರಾಚುಲೇಷನ್ ನಾಗರಾಜ್. ಸೊ ನಾಗರಾಜ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರ ಹೆಸರೇ ಹೇಳುತ್ತೆ, ನಾಗರಾಜ್ ಹೆಚ್. ಸೊ ಹೆಚ್ಚು ಪ್ರಾಜೆಕ್ಟ್ಗಳು ಬಂತು, ಹೆಚ್ಚು ಸಹಾಯ ಬಂತು, ಹೆಚ್ಚು ಹಣಕಾಸು ಬರ್ತು. ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲೆಲ್ಲ ಹೆಚ್ಚೆಚ್ಚು ಆಗ್ತಾ ಇತ್ತು. ನಾನ್ ಅನ್ಕೊಂಡೆ ಆನಂದಿ ಮತ್ತೆ ನಾಗರಾಜ್ ಎಷ್ಟೊಂದು ಪ್ರಾಜೆಕ್ಟ್ ಮಾಡಿದ್ರು ಹೋದ್ ವರ್ಷ, ಇಷ್ಟೊಂದು ಆಗತ್ತಾ ಅಂತ. ಬಟ್ ನಾಗರಾಜ್ ನಮಗ್ ತೋರ್ಸಿದ್ರು ಏನೇ ಕೈ ಇಟ್ರು ಆಗತ್ತೆ. ಅಂಡ್ ಈಗ ತಾನೇ ಚಂದ್ರಶೇಖರ್ ಚಂದನ ಹೇಳಿದ್ರು ಸ್ಕೈ ನನಗೆ ಬರೀ ಬುಕ್ಕಲ್ಲಿ ಗೊತ್ತಾಯ್ತು, ಇವಾಗ ಗೊತ್ತಾಯ್ತು ಸ್ಕೈ ಎಷ್ಟು ಎತ್ತರ ಇದೆ ಅಂತ. ಸೊ ಆ ರೀತಿ ನಮ್ಗೆ ಪಾಠ ಕಲಿಸಿದ, ಶಾರ್ಟ್ ಇನ್ ಸ್ಟ್ಯಾಚರ್ ಬಟ್ ಹೈ ಇನ್ ಸ್ಟೇಟಸ್, ದಿಸ್ ಕ್ರೆಡಿಟ್ ಗೋಸ್ ಟು ನಾಗರಾಜ್. ಆಮೇಲೆ ಇಂಗ್ಲಿಷ್ ಅಲ್ಲೂ ನಾನು ಸಿಂಪಲ್ ಸೆಂಟೆನ್ಸ್ ಬರಿತೀನಿ, ನಾಗರಾಜು ಮಹಾನ್ ಸೆಂಟೆನ್ಸ್ ಬರೀತಾರೆ. ನೆಕ್ಸ್ಟ್ ಇಯರ್ ಸಮ್ಮರ್ ಕ್ಯಾಂಪ್ ಅವರೇ ಮಾಡ್ಬೇಕು ಅಂತ ನಮ್ಮ ಮನವಿ. ನಾಗರಾಜ್ ಹೌದು, ನಮ್ಮೆಲ್ಲ ಲೆಕ್ಚರರ್ ಆಗಿ ಕೆಲಸ ಮಾಡಿರೋರು. ಸೊ ಇದು ಅಭಿಪ್ರಾಯ. ಎನಿವೆ, ಈ ಪ್ರಾಜೆಕ್ಟ್ ಅಲ್ಲಿ ಎಲ್ಲ ಸಹಕಾರ ಕೊಡುವ ಸೌಭಾಗ್ಯ ನಂದಾಗಿತ್ತು. ಅವ್ರ ಮೂಲಕ ನಾನು ಎಷ್ಟೊಂದು ಕಲ್ತಿದ್ದೀನಿ. ರಿಯಲಿ ನಾವೆಲ್ಲ ಕೈಗೆ ಸೇರಿದ್ರೆ ಎಷ್ಟೊಂದು ಅಚೀವ್ ಮಾಡ್ಬೋದು ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಮತ್ತೆ ಮತ್ತೆ ವರ್ಷ ಸೇರಿ ನಮ್ಮ ಸಮುದಾಯನ ನಾವು ಉದ್ಧಾರ ಮಾಡೋಣ. ಬೇರೆ NGOs ಇದ್ದಾರೆ, ಅವರು ಹೆಸರಿಗೋಸ್ಕರ ಮಾಡ್ತಾರೆ. ಬಟ್ ನಾವು ಕೈ, ಮನ, ಧನ ಎಲ್ಲವನ್ನು ಹಾಕಿ ಕೆಲಸ ಮಾಡಿ ಮೇಲೆ ತರ್ತಾ ಇದೀವಿ ಸಮಾಜನ. ಅದನ್ನ ಮತ್ತೆ ಮತ್ತೆ ಮಾಡೋಣ. ಥ್ಯಾಂಕ್ ಯು ನಾಗರಾಜ್ ಫಾರ್ ದಿಸ್ ವಂಡರ್ಫುಲ್ ಇಯರ್ 2021. It's a gift of our club, sir. ಹೌದು, You are a real gift of our club, sir. Thank you, sir. So can I? Am I? Yeah, Anandi, go ahead. Okay. Blow the trumpet. Or I can show you those. So congratulations, Nagraj. A wonderful year, a beautiful, so many projects done, amazing. So as everyone else says, it is not a farewell, it is just a congratulations. Congratulate you and clap our hands for being an amazing president and for taking the club to great heights. You know, like really, like everyone says, you know, like reaching the sky, being the skyrocker. So great work, Nagraj. We are all proud to be associated with you. And so there are a couple of memories that I have about Nagraj that I thought I would share. One, this was the year when I was the president-elect, and I was we were going to choose the secretary for the next year, and the club was hardly 1 or 2 years, so we were looking at someone who could take the club. Anandi, your sound is low. Actually, can you speak a little louder? Me, sir? Okay. 1 second. Little closer. Don't worry about the camera. No, I'm not. The camera is not on. No, your video is off. It's okay. You can go ahead. Yeah. So can you hear me now? Is it better? Yeah, now it is better. Yes. Okay. So should I kind of go back and come, or how is it like? You continue. All right. So, it's all informal, nothing formal. Yeah. So I was talking about, I was having a couple of memories of Nagraj I was sharing. So this is the year when I was still the president-elect, and we were, selecting the secretary. And this was when the club was very new. Like it was the year of a complete year, actually, 2018-19. And I was going to be president next year, and we were looking for a secretary because we were looking for someone who could, be the president going on and take, be a steady and like a proper leader. And I thought Nagraj would be the right person for the role. And so when I made the choice, and Nagraj had accepted, and then I told Zarir, and then after that immediately we were going for that, that Kadlekai exhibition, if you all remember the Kadlekai festival. So Nagraj was invited as the chief guest because it was also a tree plantation event, and Nagraj was the chief guest. And
I don't know how many of you remember the speech that he gave there, you know, like he completely had the crowd with him about tree plantation, about environment. He spoke about sustainability. Anandi, we are losing your sound actually. I'm not able to hear. Is it like, do you think if somebody would... Here it is fine. ಅದೇ ಸ್ವಲ್ಪ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಹಂಗ ಆಗ್ತಿದೆ, ಮಾತಾಡಿ ನೋಡೋಣ. Okay. Yeah, it is fine only. Because I'm on Wi-Fi. Yeah. So it is not mobile data also. So Okay. Okay, continue anyway. Yeah. Yeah, you're audible. You have to carry on. Yeah, okay. So I was saying, I don't know how many of you remember, if you have been there, you know, it was a beautiful way like this. They didn't know who Nagraj was, and like that. And by the time he finished speaking, the whole crowd was with Nagraj. And Zarif called me specifically and said, you know, you have made the perfect choice. He is the perfect person to lead the club. And he has proven it right many times over with his absolutely fantastic leadership, you know, be it whatever projects he has taken up, you know, there are so many that we can't even name them. Like, you know, every month Nagraj comes up with a report which has about 20-30 projects or something like that. You know? So it's, so it has been an amazing year. And personally, Nagraj has been like, there's another story I wanted to share about, you know, how the kind of focus he has. So this is when he and I had gone for one meeting, and it was all numbers and accounts and finances, which I'm not so good at. Okay. So I was sitting in the last row, and I got Nagraj also. I think for the first time in his life, he must have sat in the last row. And I was trying my best to follow, and I was trying my best not to fall asleep also, because it was going above my head. And I told Nagraj, please, you know, like kind of keep talking to me, you know, like so that I don't sleep off. And at the end of that conference, you know, like the moment they finished talking, and then they said, you know, are there any questions? The first person to get up was Nagraj. Okay. And I got very scared. I thought he has been talking to me. What is he going to ask? But he had so much focus that he was keeping me also company, but he had followed the entire proceedings because his question was bang on, you know, it kind of led the other questions. So that's the kind of focus, that's the kind of dedication he had. And we have seen that throughout this year, you know, in action. So Justin gave like some extensions to the H, Nagraj H. I have some more, Justin. So for me, H would be happy. Nagraj H is happy. H is helpful. H is humble. And H also stands for a hero, because that's what he has been. Thank you, Nagraj, and all the best for the future. Yeah, Anandi, I think I fully endorse what you said actually. So actually, I remember that whenever, you know, we have any leadership district leadership program, if there is a open floor, you know, the first question will be always mostly first hand goes will be Nagraj actually. Yeah. So he's very focused on the discussion that is going on, and I fully endorse, you know, what Anandi said about that. Thank you, Anandi. Thank you, Devdasan sir. Thank you all. It's a very good, you know, visibility that is created because of that, you know, Nagraj actually. So I think, you know, you will go very good places in the ladder in the district, in the Rotary. I think, you know, you should build on that. Thank you very much. Okay, thank you, Anandi. Thank you. Who is next? Sober. Everybody's sober. Everybody's over. Yeah. Time for Nagraj's speech then. Nagraj. Yeah. Stage is your. Yeah. Stage is mine. Thank you. Thank you, Arvind, for arranging this wonderful farewell party to me. I have got this nice party behind my expectation. Good evening, everybody. Ellargu namaskara. So all these days I was speaking only in English in all the meetings. Today I will speak in Konglish, Kannada and English mixed together. Yeah. So first of all, when I got the opportunity to lead the Rotary, Arvind has brought me to the Rotary. Arvind helidru Rotary into one organization ide banni anta. So Sunday I just came. The charter was happening every Sunday. We used to come and discuss
things in Rotary House of Friendship. We struggled for 7 months to form this club. So I should thank all our charter members to make this happen. And then I got an opportunity after becoming the Rotarian. First year I got occasional for about 4 months. I did not do anything. Then next year I got opportunity for club services. So club services, we were doing lots of things, lot of events. Anandi has selected me as a secretary. She asked me. Then I said, no, I'm in a government job. I am not supposed to take this kind of roles. She said, nothing to worry, no need to bother. Aram se you can handle like that, she said. So then I took it over, and as a secretary, I got a lot of things to learn. And thanks to all the assistant governors and the entire RBA team, especially Naveen Karyappa sir, Devdasan sir, Shashikala madam, and all our RBA members, whoever left and joined and still there, everybody has contributed a lot. But when I took over as a president, I got a big challenge as a Zoom president, COVID president, and a president who can move or cannot move. So because of you all, I could move. So first of all, I would tell you, July 1st came, Gangadhar said, I will do one project in Bagepalli. So then I said immediately, go ahead. Then Kranti came and said, let us give something, mask and other things to school. Then we got the Shivananda school and we donated masks with the help of Kranti. Then immediately Justin said, why can't we do one training for the students? And we were discussing. Immediately this clap came. The clap, we got a certificate and award. And today that program was mentioned in our district conference also under occasional team. And not only that, so this tree plantation, we got a lot of support from so many clubs actually. And we could able to do more than 5,000 tree plantations this year alone, especially at Bagepalli, Gauribidnur. And today also we did one abilities park at, I think, Mulbagal. So like this, people are taking. I should thank Arvind. Whatever I say, he was taking, he was doing it successfully. And he was, giving all the instructions to all our club members. And things were going on very successfully. Everybody was taking responsibility. And Anandi, it was a real excellent support and excellent foundation you put to the club. That is why we could build up the foundation. So that way we got a very good literacy program. You have supported actually to conduct this now tab distribution is happening on 30th. That is the last project I am going to do because it is delayed because we are not getting a stock of tablets. But other projects we did like literacy, nation builder award, all these things. So when we talk about the vocational service director Priya, so very good projects have happened actually in World Disabled Day celebration and the clap and now the summer camp and the awards for the disability organizations and individuals. So IDPD award ಏನ್ ನಮ್ಗೆ ಸಿಕ್ತು ಅದು 40 ಕ್ಲಬ್ಸ್ ಸಪೋರ್ಟ್ ಮಾಡ್ತು ಅಂದ್ರೆ ಇವತ್ತು ಕೂಡ ಎಲ್ಲಾ ಕ್ಲಬ್ಸ್ ಕೇಳ್ತಾ ಇದಾರೆ ಅದೇನ್ ಪ್ರೋಗ್ರಾಮ್ ಹೇಳಿ ಅಂತ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳಿ ಬರ್ಸ್ತಾ ಇದೀನಿ. ಅವ್ರ ರಿಪೋರ್ಟ್ ಅಲ್ಲಾದ್ರೂ ಬರೀಬೇಕಲ್ಲ ಆ ಪ್ರೋಗ್ರಾಮ್ ನ, ಅದಕ್ಕೆ. ಸೊ ಸಚ್ ಎ ಬಿಗ್ ಸಪೋರ್ಟ್ ವಿ ಗಾಟ್ ಫ್ರಮ್ IDPD. 9 ಪೀಪಲ್ಗೆ ನಾವು 10,000 ಈಚ್ ಕೊಟ್ಟಿದೀವಲ್ಲ, ಅದು ಅವರೆಲ್ಲರೂ ನೆನ್ಸ್ಕೋತಾರೆ. ಅಂದ್ ಪ್ರತಿ ವರ್ಷ ನಾವು ಏನು ಈ ಅವಾರ್ಡ್ ಕೊಡ್ತಾ ಇದೀವಿ ಅದರಿಂದ ಒಬ್ಬೊಬ್ರು ಮೆಂಬರ್ ಬರ್ತಾ ಇದ್ದಾರೆ ನಮ್ ಕ್ಲಬ್ಗೆ. So that is a positivity. I think we should popularize it now itself so that it will become a famous one. Not only that, community Shalini ಹೇಳಿದಾಗೆ ಒಂದು ಚಾಲೆಂಜ್ ಬಂದ್ಬಿಟ್ಟು ನಮ್ಗೆ ಟ್ರೀ ಪ್ಲಾಂಟೇಶನ್ ಗೌರಿಬಿದ್ನೂರಲ್ಲಿ ಮಾಡ್ತಾ ಇದ್ವಿ. ಅಲ್ಲಿ ಫಾದರ್ ಜಾರ್ಜ್ ಅವರು ಇನ್ನೊಂದು ಪ್ರಾಜೆಕ್ಟ್ ಗೆ ನಮ್ಗೆ ತಲೆಗೆ ಹುಳ ಬಿಟ್ಟಿದ್ರು. ಅದೇನಂದ್ರೆ ಡ್ರೈ ರೇಷನ್ ಕಿಟ್ ಕೊಡೋದು. ಸೊ ಅದು ಬೇಡ ಅಂತ ನಾನು ಶ್ರೀನಿವಾಸ ಮೂರ್ತಿ ಸರ್ ನಾನು ಅವ್ರಿಗೂ ಹೇಳ್ಬಿಟ್ಟಿದ್ದೆ, ಜನ ಹುಡುಕಿ ನನ್ಗೇನಾದ್ರು ಪ್ರಾಬ್ಲಮ್ ಆದ್ರೆ ನೋಡೋಣ ಅಂತ. ಒಂದ್ 10 ಜನ ಹುಡುಕಿದ್ರು. ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ರೇಷನ್ ಕೊಟ್ವಿ. 1 ತಿಂಗಳು ನಾವು ಕೊಟ್ಟಿದ್ ರೇಷನ್ ಇವತ್ತು ಅವ್ರಿಗೆ 10 ತಿಂಗಳು ರೇಷನ್ ಸಿಕ್ಕಿದೆ ಎಲ್ಲರಿಗೂ, ಆ 10 ಬೆನಿಫಿಷರೀಸ್ಗೆ. ಸೊ ಇದು ನಮ್ಮ ನಿಜವಾದ ಸಪೋರ್ಟ್ ಜನರಿಗೆ ತಲುಪಿದೆ ಅಂತ ನಮಗೆ ಖುಷಿ ಆಗುತ್ತೆ. ನಾಟ್ ಓನ್ಲಿ ದಟ್, ಕ್ರಾಂತಿ ಅವರು, ಅರವಿಂದ್ ಅವರು ಮತ್ತೆ ಎಲ್ಲರೂ ಕನ್ನಡ ತಂತ್ರಾಂಶ ಸಾಕಷ್ಟು ಟೀಮ್ ಅವರು, ಸೊ ಎಲ್ಲರೂ ಸಪೋರ್ಟ್, ಸ್ತ್ರೀವಾಣಿ ಪ್ರತಿಯೊಂದು ಸಪೋರ್ಟ್ ಇಂದ ಮೋರ್ ದೆನ್ 100 ಪೀಪಲ್ ಗೆ ನಾವು ಅವರ ಮನೆಗೆ ಊಟನ ತಲುಪಿಸಿದ್ವಿ ಲೈಕ್ ರೇಷನ್. ಸೊ ದಿಸ್ ವೇ ಇಟ್ ವಾಸ್ ಎ ಬಿಗ್ ಅಚೀವ್ಮೆಂಟ್ ಆಫ್ ಅವರ್ ಕ್ಲಬ್. ಸೊ ಡೋಂಟ್ ವರಿ, ನಾವು ಎಷ್ಟು ಪ್ರಾಜೆಕ್ಟ್ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಜನಕ್ಕೆ ತಲುಪಿದೀವಿ, ಎಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದೀವಿ ಅದೇ ಮುಖ್ಯ.
not only my presidentship, even in future also I will work. Next year nange Vyapari Mitra committeeಯಲ್ಲಿ Radhakrishna sir ಕರೆದಿದ್ದಾರೆ. So I will continue. Even then, whether I am a president or a leader or a member, I will keep on working for the club till throughout my life. That is a promise I wanted to give you all. So finally, I should say only one thing. Thank you all, for all of you, for all the support you have provided. Without your support, nothing is possible. ನೀವೆಲ್ಲರೂ ನನಗೆ ನಡೆಸಿದ್ದೀರಾ, ಬೆಳೆಸಿದ್ದೀರಾ, ಆಮೇಲೆ ತುಂಬಾನೇ ನನಗೆ ಕಲಿಸಿದ್ದೀರಾ. You made me to learn a lot. And ನನ್ನಿಂದ ಏನಾದರೂ ತಪ್ಪಾಗಿದ್ರೆ, if there is any mistake from my side, kindly forgive me and make me a one among them. I belongs to all of you. I love you all, and I thank you so much for this opportunity. Thank you so much. Okay, I have announcement now. Zarir is joining. Arun Mohan, if you have anything, you are actually we missed you. Yeah, sorry, Arun yeah. Mohan, you want to tell anything? Yes. Yes, sorry about it. Nagraj, I got to know about Nagraj probably during the award ceremony last December, and I was invited by Arvind and Nagraj to join the Rotary, and it is an honor and pleasure to join Rotary, especially the Bangalore Abilities Club, where I could put a little expertise in what I have to help people and make this Rotary Club a really big one. And from what I've understood about Nagraj, he is probably one of the most helpful and most lovable person in the entire Rotary. One thing that I especially like about Nagraj is his ever smiling face, ever smiling face. I've never seen Nagraj in probably tension or he's worried about any of the problems, but he's always smiling. And that's something that I need to learn probably at a greater extent than what I've been doing. And I've been happy. Especially when I look at Nagraj, I look at him smiling and people saying good things. I'm like, I wish I had joined Rotary last year, and I had the honor and luck to work under Nagraj to help. But then, yes, he is going to be the past president, and Arvind is going to be my president, and I think we as secretary, and I think we can do an awesome job together. So it is. I need to thank Nagraj and Arvind for all the support that I've got so far, and I need the maximum support for the next 1 year because I'm kind of new to this club. So I need all of your help and support. Thank you so much. Thank you, Nagraj, for everything, and wish you all the best. Thank you so much. Sure, Arun Mohan. You will get all support from all our members. Thank you. Yeah, anytime you have a doubt, you can always call on us. You can always call. I take this opportunity also to wish Arvind and the incoming team all the best. Thank you, sir. Hooray. Yeah, I am also, sir. Nagraj, sir. Thank you, sir. Nagraj is an integral part of that because he is IPP. Yeah. IPP has got a bigger role to play, as a vendor for the club. So he'll be part of that. So this is not going to be a farewell, but it is going to be a continuation of the activities that the activities are doing actually. Sure. So I wish Nagraj as well as the new team all the best. Thank you, sir. Thank you, sir. Yes, sir. I am also Nara sir. Tumba thanks. So you are given a lot of opportunity to me to work. Thanks to you and Arvind sir and Kanti madam. Welcome to the new venture. All your future work will be success.
2021-22 will be a big challenging. I think everything is opening. I hope we are doing well to ability. So thanks to RBL and Nagaraju and the new team, sir. Okay. Thank you, Rajshekhar. Thank you, madam. Thank you. Okay, we'll play one more song until Zarir comes. We'll play one more song. We are waiting for Zarir. Okay. ಕಾಲ್ ಮಾಡಿದ್ರಾ ಸರ್? ಹಾ, ಅವರೇ ಮಾಡಿದ್ರು. ಓಕೆ ಓಕೆ. ಹಾ, ಜಸ್ಟಿನ್ ಒಂದ್ಸತಿ ಕೇಳಿ ನೋಡಿ, ಅವರೇ ವಾಟ್ಸಪ್ ಕಾಲ್ ಮಾಡಿದ್ರು, ಬನ್ನಿ ಅಂತ ಹೇಳಿದೆ ನಾನು. ಇಲ್ಲಾಂದ್ರೆ ಸರ್ ಇದು ಒಂದ್ ಸಾಂಗ್ ಪ್ಲೇ ಮಾಡಬಲ್ಲ, ನಮ್ ಅವ್ರ ಹತ್ರ, ಇವ್ರು ಅಣ್ಣ ಹತ್ರನೇ ಒಂದ್ ಸಾಂಗ್ ಆಡ್ಸ್ಬೋದಪ್ಪ. ವಿ ಆರ್ ಆಲ್ ವೇಟಿಂಗ್. ನಾಗರಾಜ್, entertainment program starts. Entertainment. ನೀವೇ ಹಾಡು ಹೇಳಿ. ನಾಗರಾಜ್ ಸ್ಟಾರ್ಟ್. Let's promise something. Some good. ಅಲ್ಲ, ಕರೆಕ್ಟ್ ಕ್ರಾಂತಿ. You can sing it. We are all waiting. ಹೇಳಿ ಸರ್, ಒಳ್ಳೆ ಸಾಂಗ್ಸ್ ಹೇಳ್ತೀರಾ, ಸ್ಕೂಲಲ್ಲಿ ಹೇಳಿದೀರಾ. ನಾವ್ ICDF ಹೋದಾಗ ನಿಮ್ ಪ್ರೆಸಿಡೆಂಟ್ ಎಷ್ಟು ಸೂಪರ್ ಆಗಿ ಪ್ರೇಯರ್ ಮಾಡಿದ್ರು ಮ್ಯಾಮ್ ಅಂತ ಒಂದ್ ಕ್ಲಬ್ ಅವ್ರು ಹೇಳ್ತಾ ಇದ್ರು. ನೆನಪಾಯ್ತು ನನ್ಗೆ ಇಮಿಡಿಯೇಟ್ ಆಗಿ. ಓಕೆ, ನಾನು ಇವತ್ತು ಯಾವಾಗ್ಲೂ ನಾನು ಫಿಲಂ ಹಾಡು ಹೇಳ್ತಾ ಇದ್ದೆ. ಇವತ್ತು ನಮ್ಗೆ ICGF ಪಬ್ಲಿಕ್ ಇಮೇಜಸ್ ಅಲ್ಲಿ ನನ್ಗೊಂದು ಹಾಡು ಹಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಆ ಹಾಡನ್ನ ಹೇಳ್ತಾ ಇದ್ದೀನಿ. ದೇವ್ರದ್ದು ಹಾಡು ಹೇಳೋಣ ಅಂತ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಆ ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿದು ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಸೂಪರ್ ಸೂಪರ್ ಸರ್. ಓ ಸೂಪರ್ ನಾಗರಾಜ್. ಸೂಪರ್ ಸೂಪರ್. ನೋಡಿ, ಮುಂದೆ ಯಾವ್ದೇ ರೀತಿ ವಿಘ್ನಗಳು ಬರಬಾರ್ದು ಅಂತ ಪ್ರೇಯರ್ ಮಾಡ್ತಿದ್ದಾರೆ. ವೆರಿ ಗುಡ್ ವಾಯ್ಸ್ ಅಲ್ಲ? ಸೂಪರ್ ನಾಗರಾಜ್ ಸರ್, ಆಸಮ್. ಚೇಂಜ್ ಮೇಕರ್ಸ್ ಚೆನ್ನಾಗಿ ಕೆಲಸ ಮಾಡ್ಲಿ, ವಿಘ್ನೇಶ್ವರ ಯಾವ್ದೇ ರೀತಿ ವಿಘ್ನ ಕೊಡ್ಬೇಡ ಅಂತ. Okay, Zarir has joined. So Nagaraj. Hello Nagaraj. Hi sir. Hi everybody. Hello. Hi sir. Hello sir. How are you sir? Good. Hi sir, good evening. Hi. Good evening. So Hi Zari, good evening. who's that? I couldn't. Sir, that event was started at 7. Now everybody shared their opinion. Okay. And you want me to? yeah. Well, Yeah.
We all One- finished talking about Nagraj. 1 minute. Well, my dear friend Nagraj, what cannot be said about him? I mean, there are so many things one can say about him. And he has been like a new find for Rotary. As I always say, that he is the most popular president in his year. Everybody, there's a TV program which is I think it used to come on Star Plus and things like that some years ago. It was called Everybody Loves Raymond. So in this case, it is Everybody Loves Nagraj. Am I right? Yes. Yes, sir. Yes, yeah. So Nagraj has been the most popular, and because of his friendly approach to everybody. Let it be anybody, he's so friendly and he's welcoming. If you go to his office, I've been to his office a couple of times, and yes, it was such a lovely experience talking to Nagraj, and he introduced me to all his officers there, and I was so impressed to see our president sitting in a position of authority in the bank. It is so good. And Nagraj has got such wonderful leadership qualities. He has been able to motivate all the members of the club. He has been able to motivate, as I said, all the other club presidents and members to join with him on projects for your Disability Day project. Imagine 40 clubs. I don't think any other club has been able to, spontaneously, people coming together to join hands with RPA. And I would give the credit 90% to Nagraj because of, everybody loves Nagraj. And he has done some wonderful projects, and I wish him all the best. I mean, he's got a lot of energy in him, and God bless him and his family for that. And I wish that, he does some wonderful projects for Rotary. And, you have inspired 2 more clubs like Rotary Bangalore Abilities to be founded. One is in Ahmedabad, and one I'm told is in Pune. Maybe it's in the process of getting chartered. So just see what an inspiration Rotary Bangalore Abilities has been, and this is only the start. I can imagine that there will be several other clubs, not only in India but across the world also, like Rotary Bangalore Abilities. So you are the pioneer. You're the seed of this movement. So congratulations, Nagraj, on a year that was so wonderful. Whatever you did was so wonderful, and you're so forthcoming yourself. The district governor told me that, whatever I ask Nagraj, he will say, yes, I'll do it. And he will contribute from his personal account as well. So Nagraj, wish you all the best. Wish you great health. Wish your family also great health, and do much more for Rotary in the years to come. And thank you for being a great friend to me personally. Thank you, Nagraj. Thank you, sir, for guiding us throughout our club's development. Thank you, sir, for wonderful work. ನಾಗರಾಜ್, ಓಕೆ, ನಿಮಗೋಸ್ಕರ ಲಾಸ್ಟ್ ಆಗಿ ಇನ್ನೊಂದು ಡೆಡಿಕೇಟೆಡ್ ಸಾಂಗ್ ಇಟ್ಕೊಂಡಿದ್ದೆ ನಾನು. Okay. ಪ್ಲೇ ಮಾಡ್ಬಿಡ್ತೀನಿ. Play ಮಾಡಿ, please. Play. Play ಮಾಡಿ.
window. Gandhara Booty Nabuman. DLC. Nada Booty Nabuman.mp3 VLC media player window. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಿಗಿಳಿದು ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಮಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಅಂಗಳು ಮಾಡಿದ ಪುಣ್ಯವೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಓಹೋ ಓಹೋ ಓಹೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ
ನಗುತ್ತ ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು, ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಅಹಹಾ ಹೋ, ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಓಹೋ ಓಹೋ ಓಹೋ. ಸೂಪರ್ ಸರ್ ಒಳ್ಳೆ ಸಾಂಗ್ ಡೆಡಿಕೇಟ್ ಮಾಡಿದೀರಾ. ಅವ್ರಿಗೆ ಎನ್ವೈರನ್ಮೆಂಟ್ ಬಗ್ಗೆ ಕನ್ಸರ್ನ್ ಇರೋದಕ್ಕೂ ಸಾಂಗ್ ಸೂಟಬಲ್ ಬಿಡಿ. Thank you, Arvind, for excellent organizing. And I'd like to Thank you, Nagaraj. So tomorrow all of you join for Helen Keller's Day celebration also. Okay, Nagaraj, all the best. All the best. Evening. Thank you, sir. Thank you. All the best, Nagraj. Bye. Good night, sir. All the best, Nagraj. Nagraj, you must reach greater heights in another 2-3 days. You will be past president like Rotarian Devadasan and myself. Yeah, 2 more projects I am having. I already told him. So join the gang of past presidents. Sure. 30th is the last working day with us, sir. Yes, I know. So that's what I said. In a few days' time, he will be past president. Yes. So, yeah. So once you're past president, we will all be together. We'll do some great things in the district. Sure. And for Rotary. Sure, sir. Thank you very much. I already told him about that. Actually, he has to go, higher up in the ladder. Higher up, absolutely. I wouldn't put it past Nagraj to become a district governor one day. Oh my God. ಸರಿ ನಗರಾಜ್ ಸರಿಯಾದ ಮೆಂಟರ್ ನಮ್ ಕ್ಲಬ್ಗೆ ಅವ್ರ ಬಾಯಿಲ್ ಬಂತು ಅಂದ್ರೆ ಗ್ಯಾರಂಟಿ ಅದ. ಹಾಗೆ ಆಗುತ್ತೆ. Priya became a manager because of his words. So Nagraj will become Absolutely. Very good possibility. Quite possible. That's right. Nagraj we will campaign for you. We'll tell all the presidents to vote. We will all campaign for you. In Priya, Justin, all of us. RBI is a trendsetter. They have already given rise to 2 other clubs. Absolutely. So I think it's not out of place to think about that. Yes. I mean, it's not such a simple thing, to inspire 2 other clubs like RBA across the country. Yep. And I'm sure given another year or 2, there will be more coming up. Right. We can also collaborate with them. Yes, we should. You should show that you're the parent of this movement in Rotary. Thank you. All the best. All the best. And also let me also wish Arvind and Kranti and all the members of RBA, all the office bearers, all the directors, a great year ahead. 21. Thank you, sir. Yeah. Thank you, Devasan sir. Thank you, madam. We must always Thank you, strive. sir. Even Nagraj will agree that you must do better than what Nagraj did. Yeah. That is Every year. That is actually a little That's what we have more responsibility now. No. That's how it should be. Every year, the performance has to be better than the previous year. Yeah. Nagaraj has got a better responsibility now as a IPP. Actually, as a IPP, he has to mentor the club as well. Yes. Sure. Definitely. All the best. Yeah. All the best, Nagraj. Thank you. We are all with you all the time. Actually, when he was secretary, I remember Nagraj was, did his role well as a secretary. He was not in the forefront, but soon as he became president, he was like one of those NASA spaceships, which
which suddenly take off and go into outer space. Yeah, absolutely. I agree with you. Nagraj was like that. Sir, because of this Zoom and COVID situation, I had a challenge to how I can make it. But And you confronted that challenge and you did very well, Nagraj. In fact, I'll go on to say, like, no, Nagraj used Zoom to zoom in and zoom out, actually. Exactly. Thank you, Anandi. Yeah.